ಕನ್ನಡ ಸಿನಿಮಾ ವಿಮರ್ಶೆ ಮುಂಗಾರು ಮಳೆ ಬರೆದಿರೋದು ಸಂದೀಪ್ ನಾಯಕ್ ಅಂತ. ಇವರು ಉತ್ತರ ಕನ್ನಡ ಜಿಲ್ಲೆಯವರು. ಸಿನಿಮಾ ವಿಮರ್ಶೆ ಅಂದರೆ ಸಿನಿಮಾನ ನೋಡಿ ಅದ್ರ ಬಗ್ಗೆ ಹೇಳೋದು, ಯಾವ ಥರ ಇದೆ ಸಿನಿಮಾ, ಮತ್ತು ಅದರಲ್ಲಿ ಏನು ಬದಲಾವಣೆಗಳು ಮಾಡ್ಕೋಬೇಕಿತ್ತು, ಅಥವಾ ಸಿನಿಮಾ ಗೆದ್ದಿದೆಯಾ, ಅಥವಾ ಏನು ಜನರ ಮನ್ನಣೆ ತೊಗೊಂಡಿದ್ಯಾ, ಅಥವಾ ಜನರ ಮನಸ್ಸನ್ನು ಗೆದ್ದಿದೆಯಾ, ಇದನ್ನು ಹೇಳೋದನ್ನು ಸಿನಿಮಾ ವಿಮರ್ಶೆ ಅಂತೀವಿ. ಸಿನಿಮಾ ವಿಮರ್ಶೆ ಮಾಡೋದಕ್ಕೂ ಕೂಡ ಏನಿರಬೇಕು, ಅಷ್ಟೇ ನಾಲೆಜ್ ಇರಬೇಕು. ಎಲ್ಲರೂ ಸಿನಿಮಾ ವಿಮರ್ಶೆ ಮಾಡೋದಕ್ಕಾಗೋದಿಲ್ಲ. ನಾವಿವಾಗ ಸಿನಿಮಾ ನೋಡಿ ಬಂದು ಹೇಳ್ತೀವಿ, ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ಆದರೆ ಸಿನಿಮಾ ಹಿಂದ್ಗಡೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ನಿರ್ದೇಶಕರು ಇರ್ಬೋದು, ಛಾಯಾಗ್ರಾಹಕ ಇರ್ಬೋದು, ಸ್ಕ್ರೀನ್ ಪ್ಲೇ ಎಡಿಟರ್ ಇರ್ಬೋದು, ಮತ್ತು ಯಾರು ಲೈಟ್ ಬಾಯ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಅಥವಾ ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಯಾರು ಇರಲಿ, ಅವರೆಲ್ಲರೂ ಒಂದು ಸಿನಿಮಾ ಗೆಲ್ಲೋದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದೆಲ್ಲವನ್ನ ಇಟ್ಕೊಂಡು ಒಂದು ಸಿನಿಮಾ ಬಗ್ಗೆ ಹೇಳೋದನ್ನು ಸಿನಿಮಾ ವಿಮರ್ಶೆ ಅಂತೀವಿ. ಇದರಲ್ಲಿ ಇವರು ಸಂದೀಪ್ ನಾಯಕ್ ಅವರು ಮುಂಗಾರು ಮಳೆ ಚಿತ್ರದ ಬಗ್ಗೆ ಸಿನಿಮಾ ವಿಮರ್ಶೆ ಬರೆದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನೀವು ನೋಡಿರ್ತೀರಿ ಫಿಲ್ಮು. ಚಿತ್ರದ ಹೆಸರು ಮುಂಗಾರು ಮಳೆ, ನಿರ್ದೇಶನ ಸಂಭಾಷಣೆ ಬರೆದಿರೋ ಯೋಗರಾಜ್ ಭಟ್. ಅದು ರಿಲೀಸ್ ಆಗಿದೆ ಅವಾಗ 2006ರಲ್ಲಿ. ನಿರ್ಮಾಪಕರು ಕೃಷ್ಣಪ್ಪ, ಕತೆ ಬರ್ತಿರೋದು ಪ್ರೀತಮ್ ಗುಬ್ಬಿ. ಅಂದರೆ ಕತೆ ಬೇರೆಯವ್ರದ್ದು ಇರುತ್ತೆ, ಅದಕ್ಕೆ ನಿರ್ದೇಶನ ಅಂದರೆ ಅದನ್ನು ಡೈರೆಕ್ಟ್ ಮಾಡೋದು ಯೋಗರಾಜ್ ಭಟ್. ಸೊ ಬೇರೆ ಯಾರು ಇರ್ತಾರೆ. ಮತ್ತು ಸಂಗೀತ ಅಂದರೆ ಮ್ಯೂಸಿಕ್ ಎಲ್ಲ ಏನಿದೆಲ್ಲ ಅದು ಮನೋಮೂರ್ತಿ. ಛಾಯಾಗ್ರಹಣ ಅಂದರೆ ಅದನ್ನು ಶೂಟ್ ಮಾಡಿದ್ದು ಎಸ್ ಕೃಷ್ಣ. ಅದು ಅವಧಿಯಷ್ಟು 132 ನಿಮಿಷಗಳು. ಈ ಅವಧಿಯಲ್ಲಿ ಫಿಲ್ಮು ಡ್ಯೂರೇಷನ್ ಇತ್ತು. ಅದು ಅವರು ಫಸ್ಟ್ ಏನು ಹೇಳ್ತಿದ್ದಾರೆ, ಫಸ್ಟ್ ಅಂದರೆ ಸಿನಿಮಾಗೆ ಹೋಗೋಕ್ಕಿಂತ ಮೊದಲು ಈ ಸಿನಿಮಾ ಯಾವ ಥರ ಇತ್ತು, ಅಥವಾ ಯಾವ ಸಿನಿಮಾಕ್ಕಿಂತ ಬೇರೆ ಥರ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಯಾವಾಗಲೂ ಭಾರತೀಯ ಜನರಿಗೆ ಏನಿದ್ದಾರೆ, ಭಾರತೀಯ ಜನರಿಗೆ ಯಾವಾಗಲೂ ಹೀಗೆ ಸೊ ಭಾರತ ಜನರಿಗೆ ಏನಿದೆ ಫಿಲ್ಮ್ ಅಂತ ಬಂದರೆ ಯಾವಾಗಲೂ ಅಂದರೆ ಮುಂದೆ ಓಡುವಂಥದ್ದು ಯಾವಾಗಲೂ ಲವ್ ಸ್ಟೋರೀಸು, ಹದಿಹರಿಯದ ಪ್ರೀತಿ ಕಥೆಗಳಿರುತ್ತಲ್ಲ, ಅದು ಯಾವಾಗಲೂ ಜಾಸ್ತಿ ದುಡ್ಡು ಮಾಡುವಂಥ ಫಿಲ್ಮ್ಸ್ ಆಗಿರುತ್ತೆ. ಅದು ಯಾವಾಗಲೂ ಕೈ ಹಿಡಿದು ನಡೆಸಿದಂಥ ಫಿಲ್ಮ್ಸು. ಪ್ರೇಕ್ಷಕರು ಯಾವಾಗಲೂ ಅದನ್ನೇ ಜಾಸ್ತಿಯಾಗಿ ನೋಡ್ತಿದ್ರು. ಸೊ ಇಂಥದ್ರಲ್ಲಿ ಪ್ರೇಮ ಕಥೆ ಅನ್ನೋದೇನಿಲ್ಲ ತುಂಬ ಮುಖ್ಯವಾದ ಒಂದು ಕಥಾವಸ್ತು ಆಗಿತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ನಿರ್ದೇಶಕರು ಏನು ಮಾಡ್ತಿದ್ರು, ಅದನ್ನು ಯಾವ ಥರ ಉಪಯೋಗಿಸ್ಕೊಳ್ತಿದ್ರು ಅದ್ರ ಮೇಲೆ ಉಳಿತಿತ್ತು. ಮತ್ತು ಅವರ ಯಾವ ಶೈಲಿಯಲ್ಲಿ ತೋರಿಸ್ತಿದ್ರು, ಯಾವ ಧಾಟಿಯಲ್ಲಿ ಪ್ರೇಮ ಕಥೆಗಳನ್ನ ಹೇಳ್ತಿದ್ರು, ಅದು ಕೂಡ ಮ್ಯಾಟರ್ ಆಗ್ತಿತ್ತು. ಮತ್ತು ಸಾಹಿತ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಿತ್ತು. ಅದರಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಏನಂತ ದುರಂತಮಯ ನಾಟಕ ಇದೆ, ರೋಮಿಯೋ ಆ್ಯಂಡ್ ಜೂಲಿಯಟ್. ಅದು ಜಾಗತಿಕವಾಗಿ ಅಂದರೆ ಇಂಟರ್ನ್ಯಾಷನಲಿ ತುಂಬ ಫಿಲ್ಮ್ಸಿಗೆ ಅದು ಇನ್ಸ್ಪೈರ್ ಆಗಿದೆ. ಅದರಿಂದನೇ ತುಂಬ ನಾಟಕ ಫಿಲ್ಮ್ಸ್ ಇರ್ಬೋದು, ಸೀರಿಯಲ್ಸ್ ಇರ್ಬೋದು, ತುಂಬ ಜಾಸ್ತಿಯಾಗಿ ಮಾಡಿದ್ದಾರೆ. ಮತ್ತು ಅಂತ ದುರಂತ ಪ್ರೇಮ ಕಥೆಗಳೇನಿದೆ ಅದು ಲಾಸ್ಟಿಗೆ ಪ್ರೇಕ್ಷಕರ ಕಣ್ಣನ್ನು ಒದ್ದೆ ಆಗಿಸುತ್ತೆ, ಮತ್ತು ಜಾಸ್ತಿ ದುಡ್ಡು ಕೂಡ ಮಾಡುತ್ತೆ, ಕೊಪ್ಪರಿಗಟ್ಟಲೆ ಹಣ ಕೂಡ ಮಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಸಿನಿಮಾದಲ್ಲಿ ಫಸ್ಟ್ 100 crore ಏನು ಮಾಡಿತ್ತಲ್ಲ, ಅದು ಮುಂಗಾರು ಮಳೆನೇ. ಮತ್ತು ಬಂಗಾಲಿ ಒಂದು ಕಥೆ ಇದೆ, ಯಾವುದು ದೇವದಾಸ್ ಅಂತ, ನೀವು ನೋಡಿರ್ಬೋದು, ಹಿಂದಿಯಲ್ಲಿ ಬಾಲಿವುಡಲ್ಲಿದೆ, ಶಾರುಖ್ ಖಾನ್. ಅದು ಕೂಡ ಅದೇ ಅಂದರೆ ದುರಂತ ಪ್ರೇಮ ಕಥೆ ಇದೆ. ಅಂತಹದೇ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಮುಂಗಾರು ಮಳೆಯನ್ನು ಮಾಡಿರ್ತಾರೆ. ನಿರ್ದೇಶಕರು ಏನಿದಾರಲ್ಲ, ಪ್ರೇಕ್ಷಕರು ಜಾಸ್ತಿಯಾಗಿ ನೋಡಬೇಕು, ಪ್ರೇಕ್ಷಕನ ಹಿಡಿದಿರಬೇಕು ಅಂತ ಕಥೆಗಳನ್ನ ಜಾಸ್ತಿಯಾಗಿ ಮಾಡೋದಕ್ಕೆ ಅವರು ಕೂಡ ಆಸಕ್ತಿಯನ್ನು ತೋರಿಸ್ತಿದ್ರು. ಇದರಿಂದ ಅವ್ರಿಗೆ ಏನಾಗ್ತಿತ್ತು, ಮುಂದೆ ಕೆಲಸ ಬರ್ತಿತ್ತು. ಈಗ ಫಿಲ್ಮ್ ಮಾಡಿ ಮುಗಿದ್ಮೇಲೆ ಮತ್ತೆ ಮುಂದೆ ಕೆಲಸ ಬೇಕಾದಕ್ಕೋಸ್ಕರ ಅವರು ಅಂತಹ ಕಥೆಗಳನ್ನೇ ಜಾಸ್ತಿಯಾಗಿ ನಿರ್ದೇಶನ ಮಾಡೋದಕ್ಕೆ ಮುಂದಾಗ್ತಿದ್ರು. ಆಮೇಲೆ ಪ್ರೀತಿ ಸ್ಪರ್ಶ ಇಲ್ಲದೆ ಏನಿದೆ ಸಿನಿಮಾ ಅನ್ನೋದಿಲ್ಲ, ಯಾವುದೂ ಸಿನಿಮಾ ಇರಲಿ, ಅದರಲ್ಲಿ ಆ್ಯಕ್ಷನ್ಸ್ ಇರಲಿ, ಹಾರರ್ ಇರಲಿ, ಆದರೆ ಎಲ್ಲಾದರೂ ಒಂದು ಕಡೆ ಪ್ರೀತಿ ತುಣುಕನ್ನು ಹಾಕಿ ಆಗ್ತಿದ್ರು. ಯಾಕಂದರೆ ಅದಿಲ್ಲ ಅಂದರೆ ಈ ಯೂತ್ ಏನಿದ್ದಾರೆ, ಹದಿಹರಿಯದ ಹುಡುಗಿಯರಿದ್ದಾರೆ, ಅವರು ಚಿತ್ರರಂಗನ ನೋಡ್ತಿರಲಿಲ್ಲ ಅಷ್ಟಾಗಿ. ಅಂದರೆ ಅವರನ್ನು ಹಿಡಿದುಕೊಳ್ಳುವಂಥ ವಸ್ತು ಅಥವಾ ಕಥಾವಸ್ತು ಅದಾಗಿತ್ತು. ಆಮೇಲೆ ಅದರಲ್ಲಿ ಮುಂಗಾರು ಮಳೆ ಏನಿದೆ ಅದು 2006ರಲ್ಲಿ ತೆರೆ ಬರುತ್ತೆ, ಅಂದರೆ ರಿಲೀಸ್ ಆಗಿತ್ತು ಫಿಲ್ಮು. ಎಲ್ಲ ದೃಷ್ಟಿಯಿಂದಲೂ ಒಳ್ಳೆ ಯಶಸ್ವಿ ಚಲನಚಿತ್ರ ಅದು. ಅಂದರೆ ರಂಜನೆ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಜಾಸ್ತಿ ದಿನ ಓಡಿತ್ತು. ಮತ್ತು ವ್ಯಾಪಾರ ಅಂದರೆ ಜಾಸ್ತಿ ದುಡ್ಡು ಕೂಡ ಮಾಡಿತ್ತು. ಏನು ನಿರ್ಮಾಣಕ್ಕೆ ಹಾಕಿದ ಬಂಡವಾಳ ಇದೆ ಅಲ್ಲ, ಅದು ಹಿಂತಿರುಗಿ ಅದಕ್ಕಿಂತ ಜಾಸ್ತಿಯಾಗಿ 2-3 ಪಟ್ಟು ದುಡ್ಡು ನಿರ್ಮಾಪಕರಿಗೆ ಸಿಕ್ಕಿತ್ತು. ಸೊ ಇದರಿಂದ ಇದೇನು ದುರಂತ ಪ್ರೇಮಕತೆ ಅಥವಾ ಪ್ರೇಮಕತೆ ಏನಿದೆ ಅದರಿಂದ ಈ ಸಿನಿಮಾ ಮೇಲೆ ಎದ್ದು ಬಂತು ಅಂತ ಹೇಳ್ತಿದ್ದಾರೆ ವಿಮರ್ಶೆ ಮಾಡಿದವರು. ಆಮೇಲೆ ಏನು ವಿಮರ್ಶೆ ಮಾಡ್ತಿದ್ದಾರೆ ಅವರು, ನೋಡುಗರ ದೃಷ್ಟಿಯಿಂದ ಅಂದರೆ ಯಾರು ನೋಡ್ತಿದ್ದಾರಲ್ಲ ಎಲ್ಲರ ದೃಷ್ಟಿಯಿಂದ ನೋಡಬೇಕಂದ್ರೆ ಯೂತ್ ಇರ್ಬೋದು, ಹದಿಹರಿಯೋರು ಇರ್ಬೋದು, ಅಥವಾ ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ಮಿಡಲ್ ಏಜ್ ಇರ್ಬೋದು, ವಯಸ್ಸಾದ್ರು ಇರ್ಬೋದು, ಎಲ್ಲರ ದೃಷ್ಟಿಯಿಂದನೂ ಅವರು ಸಿನಿಮಾನ ಅಳಿಬೇಕಾಗುತ್ತೆ, ಅದು ವಿಮರ್ಶೆ. ಆಮೇಲೆ ಇದರಲ್ಲಿ ನಿರ್ದೇಶನ ಯೋಗರಾಜ್ ಭಟ್ ಮೊದಲೇ ನೋಡಿದ್ವಿ. ಇದೇನು ಫಿಲ್ಮ್ ಏನಿದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಫಿಲ್ಮು ಹುಡುಗಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರ್ತದೆ, ಪೂಜಾ ಗಾಂಧಿ. ಹುಡುಗಿಯನ್ನು ಆಮೇಲೆ ನೋಡೋದು, ಹುಡುಗಿ ಮದುವೆ ಫಿಕ್ಸ್ ಆಗಿದೆ, ಆಮೇಲೆ ಹುಡುಗಿ ಮೀಟ್ ಆಗ್ತಾರೆ. ಆಮೇಲೆ ಅವರ ತಾಯಿ ಮತ್ತು ಇವರ ತಾಯಿ ಅಥವಾ ಅವ್ರ ಫ್ಯಾಮಿಲಿ ಎಲ್ಲ ಕ್ಲೋಸ್ ಇರ್ತಾರೆ. ಸೊ ಆ ಥರದ ಒಂದು ಕಥಾ ಹಂದರದಿಂದ ಇದು ಸ್ಟಾರ್ಟ್ ಆಗುತ್ತೆ. ಮತ್ತೇನು ಆರಂಭದಿಂದ ಕೊನೆಯ ತನಕ ಬರೀ ಗಣೇಶ್ ಕ್ಯಾರೆಕ್ಟರ್ ಏನಿದೆ ಅದರ ಕೀಟಲ್ ಇರ್ಬೋದು, ತುಂಟಾಟ ಇರ್ಬೋದು, ಅದರಲ್ಲಿ ಒಂದು ಗಮನಿಸಬೇಕಾದ ಮುಖ್ಯ ಅಂಶ ಏನಂದರೆ ಯಾವಾಗಲೂ ಮಳೆ ಬರ್ತಿರುತ್ತೆ ಅದರಲ್ಲಿ. ಅದ್ರ ಜೊತೆಗೆ ಮ್ಯೂಸಿಕ್, ಸಾಹಿತ್ಯ ಅಥವಾ ಸಂಗೀತ ಏನಿದೆ ಅದು ತುಂಬ ಒಳ್ಳೆಯ ಒಂದು ಅಂಶನ ಈ ಫಿಲ್ಮಿಗೆ ಹಾಕ್ತು. ಸೊ ಅದು ಮ್ಯೂಸಿಕಲ್ ಹಿಟ್ ಅಂತಲೂ ಹೇಳ್ತಾರೆ. ಅಂದರೆ ಸಂಗೀತ ಸಾಹಿತ್ಯದಲ್ಲೂ ಕೂಡ ಅದು ಅಷ್ಟೇ ಹೆಸರನ್ನು ಮಾಡ್ತು ಮುಂಗಾರು ಮಳೆ. ಅದರಲ್ಲಿ ನೋಡಿರ್ಬೋದು ಸಾಂಗ್ಸು, ಮನೋಮೂರ್ತಿ ಅವರು ಬರೆದಿರೋದು, ಲಿರಿಕ್ಸು ಜಯಂತ್ ಕಾಯ್ಕಿಣಿ ಮತ್ತು ಮನೋಮೂರ್ತಿ ಅವರು. ಅದರಲ್ಲಿ ಜಯಂತ್ ಕಾಯ್ಕಿಣಿ ಅವರು ಮೇನಾಗಿ ಏನು ಲಿರಿಕ್ಸನ್ನು ಬರ್ತಿತ್ತು, ಅದಕ್ಕೆ ಮ್ಯೂಸಿಕ್ ಕಂಪೋಸಿಂಗನ್ನು ಮಾಡಿದ್ದು ಮನೋಮೂರ್ತಿ ಅವರು. ಅದರಲ್ಲಿ ಅನಿಸುತ್ತಿದೆ ಯಾಕೋ ಎಂದು, ಅರುಳು ತಿರುಚಿ, ಇದೆಲ್ಲ ಫಿಲ್ಮ್ಸನ್ನು ಅವರು ಸಾಂಗನ್ನು ಫಿಲ್ಮಲ್ಲಿ ಹಾಕಿದ್ದಾರೆ. ಆ ಸಾಂಗ್ ಏನಿದೆ ಈಗಲೂ ಕೂಡ ಜನ ಕೇಳ್ತಾರೆ. ಮತ್ತು ಇದರಲ್ಲಿ ಕೆಲವೊಂದು ವಾತಾವರಣ ಏನಿದೆ ಅಂದರೆ ಅವರು ಜಾಗ ಏನು ತೊಗೊಂಡಿದ್ದಾರಲ್ಲ ಅದು ಕೂಡ ಅಷ್ಟೇ ಚೆನ್ನಾಗಿ ಸಿನಿಮಾದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಆ ಜಾಗ ಏನಿದೆ ಅಂದರೆ ಪ್ಲೇಸಸ್ ಏನಿದೆ ಅದು ಕೂಡ ಅಷ್ಟೇ ಮ್ಯಾಟರ್ ಆಯಿತು. ಅಂದರೆ ಚೇತೋಹಾರಿ ಆವರಣ ಮತ್ತು ವಾತಾವರಣ ಏನಿದೆಲ್ಲ ಮಳೆ ಬೀಳ್ತಾ ಇರೋದು ಅದು ಕೂಡ ಜನರನ್ನು ಹಿಡಿದಿಟ್ಕೊಳ್ತಿತ್ತು. ಅದನ್ನು ನೋಡೋಕ್ಕೂ ಕೂಡ ಜನ ಹೋಗ್ತಿದ್ರು ಪದೇ ಪದೇ. ಸೊ ಇದು ಕೂಡ ಅದು ಯಶಸ್ಸು ಫಿಲ್ಮ್ ಏನಿದೆ ಯಶಸ್ಸು ಕಾಣೋದಕ್ಕೆ ಮುಖ್ಯ ಅಂಶ ಆಯಿತು. ಆಮೇಲೆ ಸ್ವಲ್ಪ ಇವರು ಬದಲಾವಣೆ ಏನು ಮಾಡ್ತಾರೆ ಅಂದರೆ ಮುಖ್ಯ ಕೇಂದ್ರ ಬಿಂದುವಲ್ಲಿ ಹೀರೋ ಕ್ಯಾರೆಕ್ಟರ್, ನಾಯಕ ನಟನ ಕ್ಯಾರೆಕ್ಟರ್ ಏನಿದೆ ಅದು ತುಂಬ ಉಡಾಫೆ ಮತ್ತು ಯಾವಾಗಲೂ ಮಾತಾಡ್ತಿರೋದು, ವಾಚಾಳಿ ಅಂತ ಒಂದು ಕೇಂದ್ರ ಬಿಂದು. ಆ ಪಾತ್ರದಿಂದಲೇ ಅವರು ಗಣೇಶ್ ಏನಿದೆ ಅವರು ಕೂಡ ಮೇಲೆ ಬಂದಿತ್ತು. ಮತ್ತು ಆ ಪಾತ್ರನೂ ಕೂಡ ನೋಡುಗರನ್ನ ಹಿಡಿದಿಟ್ಕೊಳ್ತಿತ್ತು ಫಿಲ್ಮ್. ಅದು ತಮಾಷೆ ಏನಿದೆ, ಒಂಥರ ಚುರುಕು ಅಭಿನಯ ಏನಿದೆ ಅದು ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ತಿತ್ತು. ಖುಷಿ ಅದಾದಮೇಲೆ ನಾರ್ಮಲ್ ಎಲ್ಲ ಫಿಲ್ಮಲ್ಲೂ ಹುಡುಗಿ ಏನಿರ್ತಾರೆ, ಒಬ್ಬರು ಯಾರಾದರೂ ರಿಚ್ ಇರ್ತಾರೆ, ಅಥವಾ ಹುಡುಗಿ ರಿಚ್ ಇರ್ತಾರೆ, ಅಥವಾ ಇಬ್ಬರು ಪೂವರ್ ಇರ್ತಾರೆ, ಅಥವಾ ಅವರ ಒಂದು ಏನಿದೆ ಫೈನಾನ್ಷಿಯಲ್ ಅಥವಾ ಅವರ ದುಡ್ಡು ಕಾಸಿನ ವಿಚಾರವನ್ನು ಕೂಡ ಜಾಸ್ತಿ ತೋರಿಸ್ತಿದ್ರು, ಬಡ ಇದರಿಂದ ಬಂದಿದ್ದರು ಅಥವಾ ಏನೋ ಒಂದಾಗಿ. ಬಟ್ ಈ ಫಿಲ್ಮಲ್ಲಿ ಅದು ಅಷ್ಟಾಗಿ ಬೇಕಿರಲಿಲ್ಲ. ಯಾಕಂದರೆ ಅವರಿಬ್ಬರು ಕುಟುಂಬವನ್ನು ಜಾಸ್ತಿಯಾಗಿ ತೋರಿಸ್ತಿದ್ರು. ಮತ್ತು ಅದರಲ್ಲಿ ಮೇನ್ ಅಂಶ ಏನಿತ್ತಂದರೆ ಅವರಿಬ್ಬರು ಮದುವೆ ಆಗ್ತಾರ ಇಲ್ವಾ, ಪ್ರೀತಿ ಆಗುತ್ತೆ ಮದುವೆ ಆಗ್ತಾರ ಇಲ್ವಾ ಅನ್ನೋದ್ರ ಮೇಲೆ ಸಿನಿಮಾ ಇದ್ದಿದ್ದರಿಂದ ಅವರ ಉದ್ಯೋಗ ಅಥವಾ ನಿರುದ್ಯೋಗ ಅಥವಾ ಸಂಪಾದನೆ ದುಡ್ಡು ಅದು ಅಷ್ಟಾಗಿ ಇಲ್ಲಿ ಬೇಕಾಗಿರಲಿಲ್ಲ. ಹಾಗಾಗಿ ಅವರ ಸಿರಿವಂತರು ಅದನ್ನು ಜಾಸ್ತಿಯಾಗಿ ತೋರಿಸಲಿಲ್ಲ. ಆಮೇಲೆ ಇವರಿಬ್ಬರ ಸಂಭಾಷಣೆ ಏನಾಗುತ್ತೆ, ನಾಯಕ ನಟ ಗಣೇಶ್ ಮತ್ತು ಕ್ಯೂಟ್ ಅಕ್ಕರ್ನಲ್ ಅನಂತ್ ನಾಗ್ ಅವರು ಮಾಡಿದ ಪಾತ್ರ ಅದು ಕೂಡ ತುಂಬ ಏನು
ರಂಜಕವಾಗಿತ್ತು, ಅಂದರೆ ರಂಜನೆಯನ್ನು ತುಂಬ ಕೊಡ್ತಾ ಇತ್ತು. ಆಮೇಲೆ ಇದು ಏನಿದೆ ಚಪ್ಪಟೆ ವ್ಯಕ್ತಿತ್ವ, ಅಂದರೆ ಬೋರಿಂಗ್ ಕ್ಯಾರೆಕ್ಟರ್, ಕೆಲವೊಂದು ಬೋರಿಂಗ್ ಕ್ಯಾರೆಕ್ಟರ್ಸು ಕೂಡ ಇದ್ವು. ಬೇರೆ ಏನು ಸಹ ನಟರೇನಿದ್ದಾರೆ ಅಥವಾ ಬೇರೆ ಪಾತ್ರಗಳೇನಿವೆ ಅವು ಚಪ್ಪಟೆ ವ್ಯಕ್ತಿತ್ವಗಳಾಗಿತ್ತು. ಅದರಲ್ಲಿ ನಾಯಕ ನಟಿಯ ಪಾತ್ರ ಕೂಡ ಏನಿದು ಡಿಫ್ರೆಂಟ್ ಆಗಿರಲಿಲ್ಲ, ಯುನಿಕ್ ಆಗಿರಲಿಲ್ಲ, ಅದು ಕೂಡ ನಾರ್ಮಲ್ ಆಗಿತ್ತು. ಎಲ್ಲ ಚಿತ್ರದ ನಾಯಕ ನಟಿಯ ಪಾತ್ರ ಥರನೇ ಇದು ಕೂಡ ಇತ್ತು. ಮತ್ತು ಪ್ರೇಕ್ಷಕರನ್ನು ಭಾವಾತ್ಮಕವಾಗಿ ಕರಗಿ ನೀರಾಗಿಸೋ ದೃಶ್ಯಗಳು ತುಂಬ ಇದ್ವು ಇದರಲ್ಲಿ. ಹಾಗಾಗಿ ಮುಂಗಾರು ಮಳೆ ಏನಿದೆಯಲ್ಲ ಅದು ಎಲ್ಲ ಫಿಲ್ಮಿಗಿಂತ ಸ್ವಲ್ಪ ಆಗಿನ ಕಾಲ ಅಂದರೆ ರಿಲೀಸ್ ಆದಾಗ ಸ್ವಲ್ಪ ಹೆಚ್ಚಾಗಿ ರಂಜನೆಯನ್ನು ಕೊಟ್ಟಿತ್ತು. ಆಮೇಲೆ ಅದೇನು ಸಸ್ಪೆನ್ಸ್ ಇದೆ, ಯಾರ ಜೊತೆ ಮದುವೆ ಆಗ್ತಾರೆ, ಅವ್ನ ಜೊತೆ ಮದುವೆ ಆಗ್ತಾರೆ, ಮೊದಲೇ ಫಿಕ್ಸ್ ಆಗಿ ಹುಡುಗನ ಜೊತೆ ಮದುವೆ ಆಗ್ತಾರೆ, ಅಲ್ಲಿಗೆ ಫಿಲ್ಮು ಅದಕ್ಕೋಸ್ಕರ ಅದೇ ಒಂದು ಸಸ್ಪೆನ್ಸನ್ನು ಹಿಡಿದುಕೊಂಡು ಹೋಗುತ್ತೆ ಲಾಸ್ಟ್ವರೆಗೂ. ಕೊನೆವರೆಗೂ ಏನು ಅನ್ಕೊಳ್ತಾ ಜನ ಇಲ್ಲ ಗಣೇಶನೇ ಮದುವೆ ಆಗ್ತಾರೆ, ಯಾಕಂದರೆ ನಾಯಕ ನಟನೇ ಮದುವೆ ಆಗಬೇಕಂತ. ಬಟ್ ಲಾಸ್ಟಲ್ಲಿ ಏನಾಗುತ್ತೆ, ಅವರು ಮೊದಲು ಫಿಕ್ಸ್ ಆಗಿತ್ತು, ಅಂದರೆ ಕುಟುಂಬ ನೋಡಿದ್ದ ಹುಡುಗನ ಜೊತೆ ಮದುವೆ ಆಗ್ತಾರೆ. ಅದಕ್ಕೆ ಗಣೇಶ್ ಕೂಡ ಸಪೋರ್ಟಿವ್ ಆಗಿರ್ತಾನೆ, ಯಾಕಂದರೆ ಕುಟುಂಬವೇ ಮೇನ್ ಆಗುತ್ತೆ ಅಲ್ಲಿ. ಕುಟುಂಬದ ಘನತೆ ಗೌರವನ ಅವರು ಇಬ್ಬರು ಎತ್ತಿ ಹಿಡಿತಾರೆ. ಸೊ ಹುಡುಗ ಏನಿದ್ದಾನೆ, ನಾಯಕ ನಟ ಏನಿದ್ದಾನೆ, ಮೊದಲು ಫಿಲ್ಮು ಸ್ಟಾರ್ಟ್ ಆದಾಗಿಂದ ಒಂದು ಉಡಾಫೆ ವ್ಯಕ್ತಿತ್ವ ಅಥವಾ ಚೈಲ್ಡಿಶ್ ಬಿಹೇವಿಯರ್ ಏನಿತ್ತಲ್ಲ ಅದನ್ನು ಬಿಟ್ಟು ಯಾವಾಗ ಮೆಚುರಿಟಿ ತೋರಿಸಬೇಕು ಆವಾಗ ಅದನ್ನು ತೋರಿಸ್ತಾರೆ. ಅವರಿಗೆ ದುಃಖ ಆದರೂ ಕೂಡ ಏನು ತ್ಯಾಗ ಮಾಡ್ತಾರೆ. ಪ್ರೀತಿ ತ್ಯಾಗ, ಅದು ಪ್ರೀತಿ ಅಮರ ತ್ಯಾಗಮರ, ಪ್ರೀತಿ ಮಧುರ ತ್ಯಾಗಮರ ಎನ್ನುವಂಥದ್ದು ಟ್ಯಾಗ್ಲೈನ್ ಏನಿದೆಯಲ್ಲ ಅದಕ್ಕೆ ಸರಿಯಾದ ಒಂದು ಚಿತ್ರ ಇದಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಏನು ಹೇಳ್ತಾರೆ ಅವರು, ಈ ಚಿತ್ರ ಏನಿದೆ ಎಲ್ಲ ಒಂದು ಅಂಶವನ್ನು ಇಟ್ಕೊಂಡಿದೆ, ಹಾಗಾಗಿ ಅದು ವ್ಯಾಪಾರನೂ ಚೆನ್ನಾಗಿ ಮಾಡ್ತು, ರಂಜನೆಯೂ ಚೆನ್ನಾಗಿ ಮಾಡ್ತು. ಆದರೆ ಇವ್ರೇನು ಹೇಳ್ತಿದ್ದಾರೆ, ಇವ್ರು ಆಗಿನ ಕಾಲದಲ್ಲಿ ಚಿತ್ರ ಹೊರಬಂದಾಗ ವಿಮರ್ಶೆ ಮಾಡಿದ್ರಿಂದ ಈಗ ಅದು ಅಂದರೆ ದಶಕಗಳ ಕಾಲ ಅಥವಾ ಮುಂದೆ 10 ವರ್ಷಗಳಾದ್ಮೇಲೂ ಕೂಡ ಅದು ಹಾಗೆ ಇರುತ್ತೆ ಅನ್ನೋದನ್ನು ಈಗಲೇ ಹೇಳೋದಕ್ಕಾಗಲ್ಲ. ಯಾಕಂದರೆ 2016, 2026 ಆವಾಗ ಅದರ ಫಿಲ್ಮ್ ಅಂದರೆ ಚಿತ್ರದ ಪ್ರಸಿದ್ಧತೆ ಇರ್ಬೋದು, ಪಾಪ್ಯುಲಾರಿಟಿ ಇರ್ಬೋದು, ಹಾಗೆ ಇರ್ಬೋದು ಅಥವಾ ಚೇಂಜ್ ಆಗ್ಬೋದು, ಅದನ್ನು ಈಗಲೇ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಹಾಡುಗಳು ಕೂಡ ಸಂಗೀತ ಸಾಹಿತ್ಯ ಏನಿದೆ ಅದು ಈಗ ಎಷ್ಟು ಜನರನ್ನು ಹಿಡಿದುಕೊಳ್ತಿದೆಯಲ್ಲ, ಹಾಗೆ ಮುಂದೆ ಬರುವಂಥ ಪೀಳಿಗೆಯವ್ರನ್ನೂ ಹಾಗೆ ಅದು ಅಚ್ಚರಿಗೊಳಿಸುತ್ತೆ ಅಥವಾ ಹಿಡಿದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೇ ಅವ್ರು ಹೇಳಿದ್ದು ಒಂದು ಚಿತ್ರನ ವಿಮರ್ಶೆ ಮಾಡ್ತಾರೆ ಅವರು. ಸೊ ಈ ವಿಮರ್ಶೆ ಏನಿದೆ ಇದನ್ನು ನೀವು ಕೂಡ ನಿಮ್ಮ ಓನ್ ವರ್ಡ್ಸಲ್ಲೂ ಮಾಡ್ಬೋದು. ನೀವು ಫಿಲ್ಮ್ ನೋಡಿರ್ತೀರಿ ಆಬ್ವಿಯಸ್ಲಿ. ಸೊ ನೀವು ಕೂಡ ನಿಮ್ಮದೇ ಒಂದು ಇದರಲ್ಲಿ ಫಿಲ್ಮನ್ನು ವಿಮರ್ಶೆನ ಮಾಡ್ಬೋದು. ಫಿಲ್ಮ್ ಹೇಗಿತ್ತು, ಯಾವ ಥರ ಇತ್ತು, ಮತ್ತು ಯಾಕೆ ಅದು ಮುಂದೆ ಹೋಗಬಹುದು, ಯಾಕಷ್ಟು ದುಡ್ಡು ಮಾಡ್ತು, ಆ ಅಂಶವನ್ನು ನೀವು